friends, welcome back to my YouTube channel. I've seen what you've become. Friends, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ನೀವು ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರ್ತೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಫ್ರೆಂಡ್ಸ್, ನಾವಿವತ್ತು ಮನೆಯಲ್ಲೇ ಸುಲಭವಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಇಡ್ಲಿ ಮಾಡೋ ರೆಸಿಪಿನ ನೋಡ್ಕೊಂಡು ಬರುವ. ನಾವು ಇಡ್ಲಿ ರವೆ 1 kg ತೊಗೊಂಡಿದ್ವಿ. ಸೊ ಅದನ್ನು 4 ಗ್ಲಾಸ್ ಆಗಿವೆ. ಸೊ 4 ಗ್ಲಾಸ್ನಲ್ಲಿ ಹಾಕೊಂಡಿದ್ದೀವಿ. ಸೊ 4 ಗ್ಲಾಸ್ ಇಡ್ಲಿ ರವಕ್ಕೆ 1 ಗ್ಲಾಸು ಉದ್ದಿನ ಬೇಳೆ ನೋಡಿ. ಸೊ ಈಗ ರವೆ ಹಾಕೊಳ್ತಾ ಇದ್ದೀವಿ ಒಂದು ಪಾತ್ರೆಗೆ. ಫ್ರೆಂಡ್ಸ್, ಇದು 2ನೇ ಗ್ಲಾಸು, ಇದು 3, ಇದು 4. ಫ್ರೆಂಡ್ಸ್ ನೋಡಿ, ನೀರು ಹಾಕೊಂಡ್ಬಿಟ್ಟು ಈಗ ರವಾನ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀವಿ. ಈ ಥರ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಿದ್ದಾಯಿತು. ಸೊ ಈಗ ನೀರು ಹಾಕೊಂಡ್ಬಿಟ್ಟು ನೋಡಿ ಈ ಥರ ನೆನೆಯಕ್ಕೆ ಬಿಡಬೇಕೀಗ. ಫ್ರೆಂಡ್ಸ್ ನೋಡಿ, ಈಗ ನಾವು ಉದ್ದಿನಬೇಳೆ ಹಾಕ್ಕೊಂಡಿದ್ದೀವಿ ಒಂದು ಪಾತ್ರೆಗೆ. ಈಗ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಥರ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ. ಫ್ರೆಂಡ್ಸ್, ಇದು 2ನೇ ಬಾರಿ ತೊಳ್ಕೊಳ್ತಾ ಇದ್ದೀವಿ. 2 ಬಾರಿ ವಾಶ್ ಮಾಡ್ಕೊಂಡಿದ್ದಾಯಿತು. ಸೊ ನೀರು ಹಾಕ್ಕೊಂಡಿದ್ದೀವಿ. ಫ್ರೆಂಡ್ಸ್, ಈಗ ಇದನ್ನು ಸಾಯಂಕಾಲದವರೆಗೂ ನೆನೆಸ್ಕೋಬೇಕು. ಫ್ರೆಂಡ್ಸ್, ಈಗ ಸಂಜೆ ನಾವು ರುಬ್ಕೊಳ್ಳುವಾಗ ನಾನು ತೋರಿಸ್ತೀನಿ. ಅಲ್ಲಿವರೆಗೂ ಇದು ನೆನೆಲಿ. ಅಲ್ಲಿವರೆಗೂ ವಿಡಿಯೋನ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ನಾವೀಗ ಉದ್ದಿನ ಬೇಳೆನ ರುಬ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ನಾವೀಗ ರವೆ ನೆಂದಿದೆ. ಸೊ ಈಗ ಒಂದು ಪಾತ್ರೆಗೆ ರವೆ ಹಾಕೊಳ್ತಾ ಇದ್ದೀವಿ. ನೀರನ್ನು ಹಿಂಡ್ಕೊಬಿಟ್ಟು ನೋಡಿ ಫ್ರೆಂಡ್ಸ್, ಈ ಥರ ಹಿಂಡ್ಕೊಳ್ತಾ ಇದ್ದೀವಿ. ಉಂಡೆ ಥರ ಮಾಡ್ಕೊಂಡ್ಬಿಟ್ಟು ಹಾಕೊಳ್ತಾ ಇದ್ದೀವಿ. ರುಬ್ಕೊಂಡಿರೋ ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀವಿ ನೋಡಿ. ರವಾನೆಲ್ಲ ಹಾಕೊಳ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ, ನಾವೀಗ ಮತ್ತೆ ಉದ್ದಿನ ಬೇಳೆನ ರುಬ್ಕೊಂಡ್ಬಿಟ್ಟು ಹಾಕೊಳ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಮುಗೀತು. ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊತೀವಿ. ಓಕೆ ನೋಡಿ, ರವೆ ಮತ್ತು ಉದ್ದಿನ ಬೇಳೆದೇನು ನಾವು ರುಬ್ಕೊಂಡಿದ್ದೀವಲ್ವ, ಸೊ ಅದೆರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಆಗ್ತಾನೆ ಜಾಸ್ತಿ ಉಬ್ಕೊಳ್ಳುತ್ತೆ. ಸೊ ಹುಳಿ ಬರುತ್ತೆ. ಸೊ ಆಗ ಇಡ್ಲಿ ಚೆನ್ನಾಗಿ ಮೆತ್ತಗೆ ಬರುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿಲ್ಲ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಬಿಗಿಸಾಗಿ ಬರುತ್ತಲ್ವ, ಸೊ ಅದಕ್ಕೆ ನೋಡು. ಫ್ರೆಂಡ್ಸ್ ನೋಡಿ, ಸೋಡಾ ಹಾಕೋತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಸೋಡಾ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಫ್ರೆಂಡ್ಸ್, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆನಲ್ಲಿ ಹಾಕದಿದ್ದರೆ ಆಗುತ್ತದೆ ತಪ್ಪು. ಸೊ ಮಿಕ್ಸ್ ಮಾಡಿದೆ ಹಾಕಿ. ಓಕೆ ಫ್ರೆಂಡ್ಸ್ ನೋಡಿ, ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ನೋಡಿ, ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಫ್ರೆಂಡ್ಸ್, ಈಗ ಮುಚ್ಚಳನ ಮುಚ್ಕೊಂಡಿದ್ದೀವಿ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಈಗ ನಾವು ಓವರ್ನೈಟ್ ನೆನೆಯಕ್ಕೆ ಬಿಡ್ತೀವಿ. ಹಿಟ್ಟು ನೆನಿಬೇಕು ಓವರ್ನೈಟು. ಸೊ ಫ್ರೆಂಡ್ಸ್, ಹಾಗೆ ನಾಳೆ ಬೆಳಿಗ್ಗೆ ಇಡ್ಲಿ ಮಾಡುವ, ಆಗ ನಾನು ನಿಮಗೆ ರೆಸಿಪಿ ತೋರಿಸುವ. ಸೊ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಈ ಒಂದು ಬ್ಲಾಗ್ನ ಕಂಟಿನ್ಯೂ ಆಗಿ. ಈ ಹಿಟ್ಟು ಎಷ್ಟು ಉಬ್ಕೊಂಡಿದೆ ಅಂತ, ಇಡ್ಲಿ ಹಿಟ್ಟು ನೋಡಿ, ಸಕ್ಕದಾಗಿ ಗುಳಿ ಬಂದಿದ್ದು ನೋಡಿ ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನೋಡಿ. ಸೊ ನಾವು ಇಡ್ಲಿ ಪಾತ್ರೆಗೆ ನಾವು ಎಣ್ಣೆ ಹಚ್ಕೊಳ್ತಾ ಇದ್ದೀವಿ ನೋಡಿ. ಸೊ ಅದಕ್ಕೀಗ ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ನಾವು ಇಡ್ಲಿ ಪಾತ್ರೆಗೆ ಹಾಕ್ಕೊಂಡ್ವಿ ನೋಡಿ, ಇಡ್ಲಿ ಮನೆಗೆ. ಸೊ ಇದರೊಳಗಡೆ ನಾವು ನೀರು ಹಾಕ್ಕೊಂಡು ಕಾಯಿಸ್ಕೊಂಡಿದ್ವಿ. ಸೊ ನೀರಿದೆ ಈಗಲೂ ಕೂಡ ನೋಡಿ. ಸೊ ಇನ್ನೊಂದು ಪಾತ್ರೆಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀವಿ.
ಸೊ ಈಗ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ನೋಡಿ. ನೋಡಿ ಫ್ರೆಂಡ್ಸ್ ನೋಡಿ, ಇದನ್ನು ಕೂಡ ಇಟ್ಕೊಂಡ್ವಿ. ಈಗ ಮುಚ್ಚಳನ ಮುಚ್ಕೊಂಡ್ವಿ ನೋಡಿ. ಸೊ ಈಗ ಒಂದು 15 ನಿಮಿಷ ಈಗ ಇಡ್ಲಿ ಬೇಯಬೇಕು. ಬಂದಮೇಲೆ ತೋರಿಸ್ತೀನಿ ನೋಡಿ. ಇಲ್ಲಿ ಸಾಂಬಾರು ರೆಡಿ ಆಗ್ತಾ ಇದೆ, ಬೇಳೆ ಸಾಂಬಾರು. ಫ್ರೆಂಡ್ಸ್ ಈಗ ಚಟ್ನಿಗೆ ರುಬ್ಬಿದ್ದೀವಿ. ಸೊ ಇನ್ನು ಒಗ್ಗರಣೆ ಹಾಕ್ಕೊಳ್ಬೇಕು. ಸೊ ಫ್ರೆಂಡ್ಸ್ ನೋಡಿ, ಈಗ ನಾವು ಚಟ್ನಿಗೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಹಾಕ್ಕೊಂಡಿದ್ದೀವಿ. ಫ್ರೆಂಡ್ಸ್ ಈಗ ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಸೊ ಈಗ ಸಾಸಿವೆ ಜೀರಿಗೆ ಚಟ್ ಪಟ್ ಅಂತ ಇದೆ ನೋಡಿ. ಫ್ರೆಂಡ್ಸ್ ಈಗ ಕರ್ಬೇವಿನ ಸೊಪ್ಪು. ಫ್ರೆಂಡ್ಸ್ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀವಿ. ಸೊ ಒಗ್ಗರಣೆ ರೆಡಿ ಆಯಿತು. ಇದನ್ನು ಚಟ್ನಿಗೆ ಹಾಕೋಬೇಕು. ಫ್ರೆಂಡ್ಸ್ ಈಗ ರುಬ್ಕೊಂಡಿರೋ ಚಟ್ನಿನ ನಾವು ಒಂದು ಪಾತ್ರೆಗೆ ಹಾಕೊಂಡಿದ್ದೀವಿ ನೋಡಿ. ನಾವು ರೆಡಿ ಮಾಡ್ಕೊಂಡಿರೋ ಒಗ್ಗರಣೆನ ಹಾಕೊಳ್ತಾ ಇದ್ದೀವಿ ನೋಡಿ. ಫುಲ್ ಮಜಾ ಬಂತು ಫ್ರೆಂಡ್ಸ್ ನನಗೆ ನೋಡಿ. ಈಗ ನಮ್ಮದು ಚಟ್ನಿ ರೆಡಿ ಆಯಿತು. ಸೊ ಸಾಂಬಾರು ಇನ್ನೂ ಕುದೀತಾ ಇದೆ. ಸೊ ಆಲ್ಮೋಸ್ಟ್ ಸಾಂಬಾರು ಕೂಡ ರೆಡಿ ಆಯಿತು. ಸೊ ನೋಡಿ ಫ್ರೆಂಡ್ಸ್, ಇನ್ನೂ ಎಷ್ಟು ಇಡ್ಲಿ ಮಾಡೋದು ಬಾಕಿ ಇದೆ. ಅಮ್ಮ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಅವ್ರು ಚೆನ್ನಾಗಿದ್ದಾರೆ, ನೀನು ಹೆಂಗಿದ್ಯಾ? ಫ್ರೆಂಡ್ಸ್ ನೋಡಿ, ಇಲ್ಲಿ ಇಡ್ಲಿ ರೆಡಿ ಆಗ್ತಿದೆ, ಇಲ್ಲಿ ಸಾಂಬಾರು ರೆಡಿ ಆಗ್ತಿದೆ, ಸಾಲಿಡ್ ಚಟ್ನಿ ರೆಡಿ ಆಗಿದೆ. ಹಾಗೆ ನಮ್ಮಮ್ಮ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ನೋಡಿ. ಇಡ್ಲಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಇಡ್ಲಿನ ತೆಕ್ಕೊಳ್ತಾ ಇದ್ದೀವಿ. ತೆಕ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್ ಇಷ್ಟು ಸುಲಭವಾಗಿ ಬರ್ತಾ ಇದ್ದಾವೆ ನೋಡಿ ಇಡ್ಲಿ. ಅಂದರೆ ಈಗ ಏನಾದರೂ ನಾವು ಇಡ್ಲಿ ಮಾಡಿದ್ವಿ ಅಂತ ಅಂದರೆ ಒಬ್ಬೊಬ್ರದ್ದು ಮೆತ್ಕೊಳ್ತಾ ಇರುತ್ತೆ, ಬರಲ್ಲ. ಸೊ ಒಬ್ಬೊಬ್ರು ಫ್ರೆಂಡ್ಸ್ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ. ಸೊ ಹಿಟ್ಟು ರೆಡಿ ಮಾಡೋದ್ರ ಮೇಲಿರುತ್ತೆ. ಸೊ ನೋಡಿ ಫ್ರೆಂಡ್ಸ್ ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಸೊ ಮೆತ್ತಗಾಗಿವೆ ನೋಡಿ, ಸ್ಪಂಜ್ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಸಾಂಬಾರು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಸಾಂಬಾರನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗೆ ಸಾಂಬಾರು ಚಟ್ನಿ ಹಾಕ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್, ಈಗ ಈ ಥರ ಪ್ಲೇಟ್ ರೆಡಿ ಮಾಡ್ಕೊಳ್ತೀವಿ ನೋಡಿ. ರೆಡಿ ಆಯಿತು ಇವತ್ತಿನ ಬ್ರೇಕ್ಫಾಸ್ಟ್. ನನ್ನ ತಂಗಿ ಈಗ ಟೇಸ್ಟ್ ಮಾಡ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಇಡ್ಲಿ ಮತ್ತು ಬೇಳೆ ಸಾರು ಚಟ್ನಿ ಸೂಪರು ಫ್ರೆಂಡ್ಸ್. ಈ ರೆಸಿಪಿ ಅಂತೂ ತುಂಬ ಈಸಿಯಾದ ರೆಸಿಪಿ. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಈಗ 2ನೇ ಬ್ಯಾಚ್ ಕೂಡ ಇಡ್ಲಿ ರೆಡಿ ಆಗಿದೆ. ಸೊ ತೆಕ್ಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ವೈಟ್ ಆಗಿದೆ ಅಂತ ನೋಡಿ ಫ್ರೆಂಡ್ಸ್. ನೋಡಿ ಇಡ್ಲಿ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ಅದಕ್ಕೆ ಈಗ ತೆಕ್ಕೊಳ್ತಾ ಇದ್ದೀವಿ.